ಆತ್ಮೀಯ ಬಂಧುಗಳೇ, ಮಹಾಭಾರತ ವಿರಾಟ ಪರ್ವ. ಇದರಿಂದ ಪಾಂಡವರ ಗುರುತಿಸುವಿಕೆ ಮತ್ತೆ ಅರ್ಜುನನ ಜೊತೆ ಉತ್ತರಾಳ ವಿವಾಹದ ಪ್ರಸ್ತಾವನೆ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪಾಂಡವರೆಲ್ಲರೂ ಕೂಡ ರಾಜರು ಹಾಕೊಳ್ಳುವಂತಹ ವೇಷಭೂಷಣಗಳನ್ನು ಹಾಕೊಂಡು ಸಭೆಗೆ ಬಂದಿರ್ತಾರೆ. ಆಸನಗಳ ಮೇಲೆ ಕೂತ್ಕೊಂಡಿರೋದನ್ನ ನೋಡಿ ವಿರಾಟ ಮಹಾರಾಜ ಯುಧಿಷ್ಠಿರನಿಗೆ ಬೈತಾನೆ. ಏನು, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ನೀನ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ನೀನು ನನ್ನ ಕೆಲಸಕ್ಕಿರುವಂಥವನು, ಅಂದ್ರೆ ದಾಳವನ್ನ ಹಾಸುವಂಥವನು, ನೀನ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ ಅಂತನ್ಬಿಟ್ಟು ಬೈದಾಗ ಅರ್ಜುನ ಏನ್ ಮಾಡ್ತಾನೆ, ಅವ್ರು ಯಾಕೆ ಕೂತ್ಕೋಬಾರ್ದು, ಅವ್ರನ್ನ ಯಾರು ಅನ್ಕೊಂಡಿದ್ಯಾ ಅಂತನ್ಬಿಟ್ಟು ಯುಧಿಷ್ಠಿರ ಮಹಾರಾಜನ ಗುಣಗಾನವನ್ನು ಮಾಡಿ ಅವನು ಯುಧಿಷ್ಠಿರ ಮಹಾರಾಜ ಅಂತ ಹೇಳ್ತಾನೆ. ಆಗ ವಿರಾಟ ಹೇಳ್ತಾನೆ, ಇವರು ಕುರುವಂಶಿ ಕುಂತಿನಂದನ ರಾಜ ಯುಧಿಷ್ಠಿರ ಆಗಿದ್ರೆ ಇವರಲ್ಲಿ ಇವರ ತಮ್ಮ ಅರ್ಜುನ ಮತ್ತೆ ಮಹಾಬಲಿ ಭೀಮ ಇದಾನಲ್ಲ, ಅವನು ಯಾರು? ಎಲ್ಲಿದ್ದಾರೆ ಅವರು? ನಕುಲ, ಸಹದೇವ ಮತ್ತೆ ದ್ರೌಪದಿ ಅವರು ಯಾರು? ಎಲ್ಲಿದ್ದಾರೆ? ಯಾವಾಗಿಂದ ಪಾಂಡವರು ದ್ಯೂತದಲ್ಲಿ ಸೋತ್ ಹೋದ್ರೋ ಆಗಿಂದ ಅವ್ರಿಗೆ ಸುಳಿವು ಎಲ್ಲೂ ಸಿಕ್ಕಿಲ್ಲ, ಯಾರಿಗೂ ಕೂಡ ಅವರು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ಅವನು ಹೇಳ್ತಾನೆ. ಆಗ ಅರ್ಜುನ ಹೇಳ್ತಾನೆ, ರಾಜನೇ, ಇಲ್ಲಿ ಈ ಬಲ್ಲವ ಅನ್ನುವಂಥ ಹೆಸರಿಂದ ನಿಮ್ಮ ಮನೇಲಿ ಅಡುಗೆ ಮಾಡ್ಕೊಂಡಿದ್ದಾನಲ್ಲ, ಅವನೇ ಭಯಂಕರ ವೇಗ ಮತ್ತೆ ಪರಾಕ್ರಮಿಯಾದಂತಹ ಭೀಮಸೇನ. ಮತ್ತೆ ಕೀಚಕನನ್ನ ಕೊಂದಂತಹ ಗಂಧರ್ವ ಇದಾನಲ್ಲ, ಅವನು ಕೂಡ ಇವನೇ. ಇವನು ನಕುಲ. ಇಲ್ಲಿವರೆಗೆ ನಿಮ್ಮ ಅರಮನೆಯಲ್ಲಿ ಕುದುರೆಗಳನ್ನ ನೋಡಿಕೊಂಡು ಅದಕ್ಕೇನೇನು ಬೇಕೋ ಅದರ ಪ್ರಬಂಧ ಮಾಡ್ತಾ ಇದ್ನಲ್ವ, ಅವನು ನಕುಲ. ಮತ್ತೆ ಇವನು ಸಹದೇವ, ನಿಮ್ಮ ಒಂದು ಅರಮನೆಯಲ್ಲಿ ಗೋವುಗಳನ್ನೆಲ್ಲ ಸಂಭಾಳಿಸ್ತಾ ಇದ್ನಲ್ಲ, ಅವನು. ಇವರಿಬ್ರು ಮಹಾರಥಿಗಳು. ಮಾತೆ ಮಾದ್ರಿ ಇದ್ದಾಳಲ್ಲ, ಅವಳ ಮಕ್ಕಳು. ಮತ್ತೆ ಈ ಸುಂದರಿ ಯಾರು ನಿಮ್ಮಲ್ಲಿ ಸೈರೇಂದ್ರಿಯ ರೂಪದಲ್ಲಿ ಇದ್ದಾಳಲ್ಲ, ಅವಳೇ ದ್ರೌಪದಿ. ಇವಳಿಗೋಸ್ಕರನೇ ಕೀಚಕನ ವಿನಾಶ ಆಗಿತ್ತು. ಅಂದ್ರೆ ಅವನು ಸತ್ನಲ್ಲ, ಅದಕ್ಕೆ ಕಾರಣ ಈ ದ್ರೌಪದಿನೇ. ನನ್ನ ಹೆಸರು ಅರ್ಜುನ. ಅವಶ್ಯಕವಾಗಿ ನಿಮ್ಮ ಕಿವಿಗಳಲ್ಲಿ ಯಾವತ್ತಾದ್ರೂ ನನ್ನ ಹೆಸರು ಬಿದ್ದಿರಬಹುದು ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅಲ್ಲಿ ತನ್ನ ಪರಾಕ್ರಮವನ್ನ ತಾನು ಹೊಗಳಿಕೊಳ್ಳೋದಿಲ್ಲ. ನೋಡಿ, ನನ್ನ ಬಗ್ಗೆ ನೀವು ಕೇಳಿರಬಹುದು ಅಂತ ಹೇಳ್ತಾನೆ. ಅರ್ಜುನನ ಮಾತು ಮುಗಿದ ಮೇಲೆ ಕುಮಾರ ಉತ್ತರ ಕೂಡ ಪಾಂಡವರ ಪರಿಚಯವನ್ನ ಮಾಡಿಸ್ಕೊಡ್ತಾನೆ. ಆಮೇಲೆ ಅರ್ಜುನನ ಪರಾಕ್ರಮವನ್ನ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ. ನೋಡಿ, ನಾವು ಮಾಡಿರುವಂತ ಕೆಲಸಗಳನ್ನ ನಾವೇ ಹೊಗಳ್ಕೊಳ್ಬಾರ್ದು, ನಮ್ಮನ್ನ ನಾವು ಹೊಗಳ್ಕೋಬಾರ್ದು ಯಾವತ್ತೂ ಅಷ್ಟೇನೆ. ನಮ್ಮ ಕೆಲಸಗಳನ್ನ ನೋಡಿ ಬೇರೆಯವರು ಅದನ್ನ ಹೊಗಳಿ ಹೇಳಬೇಕು. ಇಲ್ಲಿ ಅರ್ಜುನನ ಪರಾಕ್ರಮ ನೋಡಿರ್ತಾನಲ್ಲ, ಅದಕ್ಕೆ ಅವನು ಹೇಳೋದಕ್ಕೆ ಶುರು ಮಾಡ್ತಾನೆ. ಅಪ್ಪಾಜಿ, ಇವರೇ ಯುದ್ಧದಲ್ಲಿ ಗೋವುಗಳನ್ನ ಗೆದ್ದು ತಂದಿರೋದು, ಇವರೇ ಕೌರವರನ್ನ ಸೋಲ್ಸಿರೋದು, ಮತ್ತು ಇವರ ಶಂಖದ ಗಂಭೀರ ಧ್ವನಿಯನ್ನ ಕೇಳಿ ನನ್ನ ಕಿವಿಗಳು ಕೂಡ ಕುರುಡಾಗ್ಬಿಟ್ಟಿದ್ವು. ಅಷ್ಟು ಜೋರಾದಂತಹ ಧ್ವನಿ ಬರುತ್ತೆ ಇವರು ಶಂಖದಿಂದ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಜ ವಿರಾಟ ಹೇಳ್ತಾನೆ, ಉತ್ತರನೇ, ಈಗ ನಮಗೆ ಪಾಂಡವರನ್ನ ಸಂತೋಷ ಪಡಿಸುವಂತ ಒಂದು ಶುಭ ಅವಸರ ನಮಗೆ ಸಿಕ್ಕಿದೆ. ನಿನ್ನ ಒಪ್ಪಿಗೆ ಇದ್ರೆ ನಾನು ಅರ್ಜುನನ ಜೊತೆ ಕುಮಾರಿ ಉತ್ತರಾಳ ವಿವಾಹವನ್ನ ಮಾಡಿಸ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಅವರನ್ನ ಸಂತೋಷಗೊಳಿಸ್ಬೇಕು ನಾವಿವಾಗ ಅಂತಂದ್ಬಿಟ್ಟು. ಅದಕ್ಕೆ ಉತ್ತರ ಹೇಳ್ತಾನೆ, ಪಾಂಡವರು ಸದಾ ಶ್ರೇಷ್ಠರಪ್ಪ, ಪೂಜನೀಯರು ಕೂಡ, ಮತ್ತೆ ಗೌರವಕ್ಕೆ ಯೋಗ್ಯರಾಗಿರುವಂಥವ್ರು. ಅದಕ್ಕೋಸ್ಕರ ಈಗ ನಮಗೆ ಅವಸರ ಸಿಕ್ಕಿದೆ, ಒಂದು ಸಂದರ್ಭ ಸಿಕ್ಕಿದೆ ನಮಗೆ. ಅದಕ್ಕೋಸ್ಕರ ನೀವು ಇವರ ಸತ್ಕಾರವನ್ನ ಅವಶ್ಯಕವಾಗಿ ಮಾಡಿ. ಅದಕ್ಕೆ ವಿರಾಟ ಹೇಳ್ತಾನೆ, ಯುದ್ಧದಲ್ಲಿ ನಾನು ಕೂಡ ಶತ್ರುಗಳ ಜಾಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ. ಆ ಸಮಯದಲ್ಲಿ ಭೀಮಸೇನಾನೇ ನನ್ನನ್ನು ಬಿಡಿಸಿದ್ದು ಮತ್ತೆ ಗೋವುಗಳನ್ನು ಕೂಡ ಗೆದ್ದಿದ್ದವನೇನೆ. ನಾನು ತಿಳಿಯದೆ, ಅಂದ್ರೆ ನನಗೇನೂ ಗೊತ್ತಿಲ್ಲದೆ ರಾಜ ಯುಧಿಷ್ಠಿರನಿಗೆ ಏನೇನೋ ಹೇಳಬಾರ್ದಂತಹ ಮಾತುಗಳನ್ನೆಲ್ಲ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಪರಮಾತ್ಮನಾದಂತಹ ಪಾಂಡುನಂದನ ನನ್ನನ್ನು ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾನೆ. ಈ ರೀತಿ ಕ್ಷಮೆಯನ್ನ ಕೇಳಿ ರಾಜ ವಿರಾಟನಿಗೆ ಬಹಳ ಸಂತೋಷ ಆಗತ್ತೆ. ಮತ್ತೆ ಅವನು ಮಗನ ಜೊತೆ ಚರ್ಚೆ ಮಾಡಿ ತನ್ನ ಎಲ್ಲ ರಾಜ್ಯದ ವ್ಯವಹಾರಗಳು ಏನಿರುತ್ತೋ ಅದು, ಸಂಪತ್ತು ಎಲ್ಲವನ್ನ ಯುಧಿಷ್ಠಿರನ ಸೇವೆಯಲ್ಲಿ ಒಪ್ಪಿಸ್ಬಿಡ್ತಾನೆ. ಆಮೇಲೆ ಪಾಂಡವರು ಮತ್ತು ವಿಶೇಷವಾಗಿ ಅರ್ಜುನನ ದರ್ಶನದಿಂದ ತನ್ನ ಸೌಭಾಗ್ಯವನ್ನ ಅವನು ಹೊಗಳ್ಕೊಳ್ತಾನೆ. ಅಂದ್ರೆ ನಿಮ್ಮಂತ ವೀರರ ದರ್ಶನ ಆಯಿತು, ನಮ್ಮ ಅರಮನೆಯಲ್ಲಿ ನೀವು ಇರೋ ಹಾಗಾಯ್ತಲ್ಲ, ನನಗೆ ತುಂಬಾ ಸಂತೋಷ ಆಯಿತು ಅಂತ ಅಂದ್ಬಿಟ್ಟು ಅವನು ಹೊಗಳ್ತಾನೆ. ಆಮೇಲೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಆಲಂಗಿಸಿಕೊಳ್ತಾನೆ. ಆಮೇಲೆ ಅವನು ಅತೃಪ್ತವಾದ ನೇತ್ರಗಳಿಂದ ಅವರನ್ನ ದಿಟ್ಟಿಸಿ ನೋಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಅತ್ಯಂತ ಪ್ರಸನ್ನನಾಗಿ ಯುಧಿಷ್ಠಿರನಿಗೆ ಹೇಳ್ತಾನೆ, ನೀವೆಲ್ಲರೂ ಕೂಡ ಕುಶಲಪೂರ್ವಕರಾಗಿ
ವನದಿಂದ ಹಿಂದಿರುಗಿ ಬಂದಿರೋದು ಬಹಳ ಸೌಭಾಗ್ಯದ ವಿಷಯ. ಮತ್ತು ಇದೂ ಕೂಡ ಒಂದು ಒಳ್ಳೆಯ ವಿಷಯನೇ. ಏನು ಅಂತಂದರೆ, ನೀವು ಈ ಕಷ್ಟದಾಯಕವಾದಂತಹ ಅಜ್ಞಾತವಾಸದ ಅವಧಿಯನ್ನು ಪೂರ್ಣಗೊಳಿಸಿದ್ದೀರಾ. ಅಂದರೆ ಇಲ್ಲಿಗೆ ಮುಗಿದೋಗಿದೆ ಅಜ್ಞಾತವಾಸ. ನನ್ನ ಸರ್ವಸ್ವ ಕೂಡ ನಿಮ್ಮದೇನೆ, ಇದನ್ನು ನಿಸ್ಸಂಕೋಚರಾಗಿ ಸ್ವೀಕಾರ ಮಾಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಮತ್ತು ಅರ್ಜುನ ನನ್ನ ಮಗಳು ಉತ್ತರಾಳನ್ನು ಮದುವೆಯಾಗಲಿ ಅಂತಂದ್ಬಿಟ್ಟು ಕೇಳ್ಕೊಳ್ತಾನೆ. ಇವನು ನನ್ನ ಮಗಳಿಗೆ ಸ್ವತಃ ಸ್ವಾಮಿಯಾಗೋದಕ್ಕೆ ಯೋಗ್ಯನಾಗಿದ್ದಾನೆ. ಅಂದರೆ ಯೋಗ್ಯತೆಯೂ ಇರಬೇಕಲ್ವ, ಮದುವೆ ಆಗಬೇಕು ಅಂತಂದರೆ. ಆ ಹೆಣ್ಣು ಮಗಳಿಗೆ ಸರಿಯಾದ ತಕ್ಕನಾದಂಥ ವರ ಇವನು ಅಂತಂದ್ಬಿಟ್ಟು ಹೇಳ್ತಾನೆ. ವಿರಾಟ ಈ ರೀತಿ ಹೇಳಿದ ಮೇಲೆ ಯುಧಿಷ್ಠಿರ ಅರ್ಜುನನ ಕಡೆಗೆ ನೋಡ್ತಾನೆ. ಆಗ ಅರ್ಜುನ ಏನು ಮಾಡ್ತಾನೆ, ಮತ್ಸ್ಯರಾಜನಿಗೆ ಈ ರೀತಿಯ ಉತ್ತರವನ್ನು ಕೊಡ್ತಾನೆ. ಏನು ಅಂತಂದರೆ, ರಾಜನೇ, ನಾನು ನಿಮ್ಮ ಮಗಳನ್ನು ನನ್ನ ಪುತ್ರವಧುವಿನ ರೂಪದಲ್ಲಿ, ಅಂದರೆ ವಧುವಿನ ರೂಪದಲ್ಲಲ್ಲ, ಪುತ್ರವಧು ಅಂತಂದರೆ ಸೊಸೆ, ಮಗನಿಗೆ ನಾನು ಸೊಸೆಯಾಗಿ ಮಾಡ್ಕೊಳ್ತೀನಿ, ಆ ರೂಪದಲ್ಲಿ ನಾನು ಸ್ವೀಕಾರ ಮಾಡ್ತೀನಿ. ಮತ್ಸ್ಯ ಮತ್ತು ಭರತ ವಂಶದ ಈ ಸಂಬಂಧ ಇದೆಯಲ್ಲ, ಇದು ಸರಿಯಾಗೇ ಇದೆ, ಇದು ಒಳ್ಳೆಯದೇ ಆಗುತ್ತೆ ನಮಗೆ. ಆದರೆ ನಾನು ಹೆಂಡತಿಯ ರೂಪದಲ್ಲಿ ಅವಳನ್ನು ಸ್ವೀಕಾರ ಮಾಡೋಕ್ಕಾಗಲ್ಲ, ನನ್ನ ಸೊಸೆಯ ರೂಪದಲ್ಲಿ ನಾನು ಸ್ವೀಕಾರ ಮಾಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದುವರೆದು ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.